ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಸಿಟೆಟ್ಗೆ ಸಂಬಂಧಪಟ್ಟ ಹಾಗೆ 7ನೇ ತರಗತಿಯ 14ನೇ ಅಧ್ಯಾಯವಾಗಿರುವಂತಹ ದಕ್ಷಿಣ ಅಮೇರಿಕಾ ಖಂಡ ಅಥವಾ ಇಂಗ್ಲೀಷ್ನಲ್ಲಿ ನಾವು ಸೌತ್ ಅಮೇರಿಕಾ ಕಾಂಟಿನೆಂಟ್ ಅಂತ ಹೇಳ್ತೀವಿ. ಈ ಒಂದು ಪಾಠದ ಒಂದಷ್ಟು ಪ್ರಶ್ನೋತ್ತರಗಳ ಜೊತೆಗೆ ಅದರ ಒಂದು ವಿವರಣೆಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಮುಂದೆ ಬರುವಂತಹ ಸಿಟೆಟ್ ಎಕ್ಸಾಮ್ನ ಜೊತೆಗೆ GPSTR HSTR ಪರೀಕ್ಷೆಗಳಿಗೂ ಕೂಡ ಬಹಳನೇ ಅನುಕೂಲ ಆಗುತ್ತೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಇದೆ. ಇನ್ 1498 ಕ್ರಿಸ್ಟೋಫರ್ ಕೊಲಂಬಸ್ ಡಿಸ್ಕವರ್ಡ್ ದಿಸ್ ಕಾಂಟಿನೆಂಟ್ ವಿಚ್ ಈಸ್ ದ 4th ಲಾರ್ಜೆಸ್ಟ್ ಇನ್ ದ ವರ್ಲ್ಡ್ ಇನ್ ದ ವೆಸ್ಟ್ ಓಷನ್ ಅಂತ ಕೇಳಿದ್ದಾರೆ. ಆಯಿತಾ? ಸೊ ಇದರ ಕನ್ನಡ ಅರ್ಥ ಏನು ಅಂದರೆ, 1498ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ವಿಶಾಲ ಸಾಗರದಲ್ಲಿ ವಿಶ್ವದ 4ನೇ ಬಹುದೊಡ್ಡ ಖಂಡವಾಗಿರ್ತಕ್ಕಂತಹ ಈ ಖಂಡವನ್ನು ಕಂಡು ಹಿಡಿತಾನೆ ಅಂತ. ಸೊ ಯಾರ್ಯಾರು ಯಾವ ಯಾವ ಖಂಡಗಳನ್ನು ಸಂಶೋಧನೆ ಮಾಡಿದ್ರು, ಹಾಗೆ ಭಾರತಕ್ಕೆ ಜಲಮಾರ್ಗವನ್ನು ಕಂಡು ಹಿಡಿದಿದ್ದು ಯಾರು ಮೊದಲು ಬಂದರು, ಇದೆಲ್ಲ ನಾವು ಯಾವ ಪಾಠದಲ್ಲಿ ನೋಡ್ತೀವಿ? 7ನೇ ತರಗತಿಯ ಸಮಾಜ ವಿಜ್ಞಾನ ಅಧ್ಯಯನಕ್ಕೆ ಸಂಬಂಧಪಟ್ಟ ಹಾಗೆ 2ನೇ ಒಂದು ಚಾಪ್ಟರ್ ಭೌಗೋಳಿಕ ಅನ್ವೇಷಣೆಯನ್ನು ಇದರಲ್ಲಿ ನಮಗೆಲ್ಲ ಡೆಪ್ತ್ ಆಗಿ ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಸೊ ಇಲ್ಲಿ ಏನು ಕೇಳಿದ್ದಾರೆ, 1498ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಕಂಡು ಹಿಡಿದಂತಹ ಆ ಒಂದು ಖಂಡ ಯಾವುದು ಅಂತ. ಸೊ ನಾವು ಯಾವ ಪಾಠದ ವಿಚಾರವಾಗಿ ಮಾತಾಡ್ತಿದ್ವಿ ಅದೇ ಖಂಡವನ್ನು ಅವನು ಸಂಶೋಧನೆ ಮಾಡುವಂಥದ್ದು ಅಲ್ವಾ. ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಏಷ್ಯಾ, ಯುರೋಪ್, ನಾರ್ತ್ ಅಮೆರಿಕಾ ಆ್ಯಂಡ್ ಸೌತ್ ಅಮೆರಿಕಾ ಅಂತ ಇದೆ. ಸೊ ಆಬ್ವಿಯಸ್ಲಿ ಆಪ್ಷನ್ ಡಿ ಸೌತ್ ಅಮೆರಿಕಾ ಇಸ್ ದ ರೈಟ್ ಆನ್ಸರ್. ದಕ್ಷಿಣ ಅಮೆರಿಕಾ ಪ್ರಪಂಚದ 4ನೇ ಅತಿ ದೊಡ್ಡ ಖಂಡವಾಗಿರ್ತಕ್ಕಂಥದ್ದು. ಸೊ 1498ರಲ್ಲಿ ಕ್ರಿಸ್ಟೋಫರ್ ಕೊಲಂಬಸ್ ಏನಿದ್ದಾನೆ ಈ ಒಂದು ಭೂಖಂಡವನ್ನು ತಲುಪಿ ಅದನ್ನು ಭಾರತ ಅಂತ ಹೇಳಿ ಅಂದ್ಕೊಳ್ತಾರೆ. ಹಾಗೆಯೇ ಅಲ್ಲಿ ವಾಸ ಮಾಡ್ತಾ ಇದ್ದಂತಹ ಜನರನ್ನು ರೆಡ್ ಇಂಡಿಯನ್ಸ್ ಅಂತ ಹೇಳಿ ಕರೀತಾನೆ. ಆ ನಂತರ ಯುರೋಪಿಯನ್ನರು ಈ ಒಂದು ಭೂಖಂಡಕ್ಕೆ ಮುಗಿಬೀಳೋ ಅಂಥದ್ದು. ಸೊ ಹಾಗಾಗಿ ಈ ಪ್ರಶ್ನೆಗೆ ಇಲ್ಲಿ ದಕ್ಷಿಣ ಅಮೆರಿಕಾ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ 2ನೇ ಒಂದು ಪ್ರಶ್ನೆ. ವಿ ಡ್ರಿಂಕ್ ಕಾಫಿ ಎವ್ರಿ ಡೇ ವಿಚ್ ಇಸ್ ಪ್ರೊಡ್ಯೂಸ್ಡ್ ದ ಮೋಸ್ಟ್ ಇನ್ ದ ಕಾಂಟಿನೆಂಟ್ ಇನ್ ದ ವರ್ಲ್ಡ್ ಅಂತ ಕೇಳಿದ್ದಾರೆ. ಅಂದರೆ ನಾವು ಪ್ರತಿದಿನ ಕುಡಿತಕ್ಕಂತಹ ಕಾಫಿ ಏನಿದೆ ಜಗತ್ತಲ್ಲಿ ಹೆಚ್ಚು ಉತ್ಪಾದನೆ ಆಗ್ತಕ್ಕಂತಹ ಒಂದು ಖಂಡ ಯಾವುದು ಅಂತ ಕೇಳಿರೋವಂಥದ್ದು. ಯಾವ ಖಂಡದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದನೆ ಮಾಡ್ತಾರೆ ಅಂತ. ಆಪ್ಷನ್ಸ್ ನೋಡಿ, ಏಷ್ಯಾ, ಯುರೋಪ್, ಸೌತ್ ಅಮೆರಿಕಾ ಆ್ಯಂಡ್ ನಾರ್ತ್ ಅಮೆರಿಕಾ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ, ಸೌತ್ ಅಮೆರಿಕಾ ಅಥವಾ ದಕ್ಷಿಣ ಅಮೆರಿಕಾ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಸಿ ಸೌತ್ ಅಮೇರಿಕಾ. ದಕ್ಷಿಣ ಅಮೇರಿಕಾ ಏನಿದೆ ಅಲ್ಲ, ಆಂಡಿಸ್ ಪರ್ವತ ಮತ್ತು ಅಮೆಜಾನ್ ನದಿಯಿಂದ ಕೂಡಿರ್ತಕ್ಕಂತಹ ಒಂದು ವಿಶೇಷ ಭೂಭಾಗ. ಹಾಗೆಯೇ ಅದು ಪ್ರಪಂಚದಲ್ಲಿ ಅತ್ಯಧಿಕ ಕಾಫಿಯನ್ನು ಉತ್ಪಾದನೆ ಮಾಡ್ತಕ್ಕಂತಹ ಒಂದು ಖಂಡ ಕೂಡ ಹೌದು. ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಸಿ ದಕ್ಷಿಣ ಅಮೇರಿಕಾ ಅಥವಾ ಸೌತ್ ಅಮೇರಿಕಾ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 3ನೇ ಪ್ರಶ್ನೆ. ದಿಸ್ ಕಾಂಟಿನೆಂಟ್ ಹ್ಯಾಸ್ ಅ ಸ್ಪೆಷಲ್ ಟೆರೈನ್ ವಿತ್ ದ ಆಂಡೀಸ್ ಮೌಂಟೇನ್ಸ್ ಆ್ಯಂಡ್ ಅಮೆಜಾನ್ ರಿವರ್ ಆ್ಯಂಡ್ ಇಸ್ ಆಲ್ಸೋ ಕಾಲ್ಡ್ ದ ಗ್ರಾಸ್ಲ್ಯಾಂಡ್ ಕಾಂಟಿನೆಂಟ್ ಅಂತ. ನಾನು ಜಸ್ಟ್ ಇವಾಗ ತಾನೇ ಹೇಳಿದೆ, ಆಂಡೀಸ್ ಪರ್ವತ ಶ್ರೇಣಿ ಹಾಗೆ ಅಮೆಜಾನ್ ನದಿ ಇರುವಂತಹ ಒಂದು ವಿಶಿಷ್ಟ ಭೂಭಾಗ ಹೊಂದಿರುವಂತಹ ಹಾಗೆಯೇ ಮೈದಾನ ಖಂಡಗಳು ಅಂತ ಹೇಳಿ ಕರೆಯಲ್ಪಡ್ತಕ್ಕಂತಹ ಒಂದು ಖಂಡ ಯಾವುದು ಅಂತ ಹೇಳಿ ಕೇಳಿರೋ ಅಂಥದ್ದು. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ಏಷ್ಯಾ, ಸೌತ್ ಅಮೇರಿಕಾ, ನಾರ್ತ್ ಅಮೇರಿಕಾ, ಯುರೋಪ್. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಏನು? ಆಪ್ಷನ್ ಬಿ ಸೌತ್ ಅಮೇರಿಕಾ. ಸೊ ಸೌತ್ ಅಮೇರಿಕಾ ಅಂತ ಬಂದಾಗ ಏನು ಅಮೆಜಾನ್ ಮತ್ತು ಆಂಡೀಸ್ ಪರ್ವತ ಮತ್ತು ಅಮೆಜಾನ್ ನದಿಯಿಂದ ಕೂಡಿರ್ತಕ್ಕಂತಹ ಒಂದು ವಿಶೇಷ ಭೂಭಾಗ ಆಗಿರುತ್ತೆ. ಪ್ರಪಂಚದಲ್ಲಿ ಅತಿ ಹೆಚ್ಚು ಕಾಫಿಯನ್ನು ಉತ್ಪಾದನೆ ಮಾಡುತ್ತೆ. ಸಾಮಾನ್ಯವಾಗಿ ಹುಲ್ಲುಗಾವಲುಗಳ ನಾಡು ಅಂತ ಹೇಳಿ ದಕ್ಷಿಣ ಅಮೆರಿಕಾವನ್ನು ಕರೀತಾರೆ. ಸೊ ಈ 3 ಪಾಯಿಂಟ್ಗಳನ್ನು ಒಂದೊಂದು ಪ್ರಶ್ನೆಗಳನ್ನಾಗಿ ಇಲ್ಲಿ ಡಿವೈಡ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಳಿರುವಂಥದ್ದು. ಓಕೆನಾ? ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ 4ನೇ ಪ್ರಶ್ನೆ ನೋಡಿ ಈ ರೀತಿ ಇದೆ. The teacher showed the students the globe and explained that most of the South American continent is in this hemisphere ಅಂತ. ಅಂದರೆ ಶಿಕ್ಷಕರು ಒಂದು ಗ್ಲೋಬನ್ನು ಮಕ್ಕಳಿಗೆ ತೋರಿಸಿ ದಕ್ಷಿಣ ಅಮೆರಿಕಾ ಖಂಡದ ಬಹುಪಾಲು ಈ ಅರ್ಧಗೋಳದಲ್ಲಿದೆ ಅಂತ ಹೇಳಿ ವಿವರಿಸ್ತಾರೆ. ಹಾಗಾದರೆ ಯಾವ ಗೋಳದಲ್ಲಿದೆ ಅನ್ನೋದು. ಸೊ ಆಪ್ಷನ್ಸ್ ನೋಡಿ, ಇಲ್ಲಿ ಈಸ್ಟ್, ವೆಸ್ಟ್, ನಾರ್ತ್, ಸೌತ್, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಅಂತ ಇದೆ. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ ಇದಕ್ಕೆ? ಎಷ್ಟು? ಆಪ್ಷನ್ ಡಿ ಸೌತ್ ಅನ್ನೋದು ಆನ್ಸರ್ ಆಗುತ್ತೆ. ದಕ್ಷಿಣ ಅಮೆರಿಕಾ ಖಂಡದ ಬಹುಭಾಗ ಏನಿದೆ ಅಲ್ಲ ದಕ್ಷಿಣ ಗೋಳಾರ್ಧದಲ್ಲಿ ಇರೋವಂಥದ್ದು. ಸೊ ಹಾಗಾಗಿ ಆಪ್ಷನ್ ಡಿ ದಕ್ಷಿಣ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟು 5ನೇ ಒಂದು ಪ್ರಶ್ನೆ. ದ ಸೌತ್ ಅಮೆರಿಕನ್ ಕಾಂಟಿನೆಂಟ್ ಇಸ್ 3 times larger than India. This continent has a total
ಟೋಟಲ್ ಆಫ್ ಡ್ಯಾಶ್ ಕಂಟ್ರೀಸ್ ಅಂತ ಕೇಳಿದ್ದಾರೆ. ಅಂದರೆ ದಕ್ಷಿಣ ಅಮೆರಿಕಾ ಖಂಡ ಭಾರತಕ್ಕಿಂತ 3 ಪಟ್ಟು ದೊಡ್ಡ ಖಂಡ. ಸೊ ಈ ಒಂದು ಖಂಡದಲ್ಲಿ ಎಷ್ಟು ದೇಶಗಳು ಇದಾವೆ ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಆಪ್ಷನ್ಸ್ ನೋಡಿ, ಇಲ್ಲಿ 10, 13, 16, 20 ಅಂತ ಕೊಟ್ಟಿದ್ದಾರೆ. 10, 13, 16 ಆ್ಯಂಡ್ 20. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ 5th ಕ್ವೆಶನ್ಗೆ ಆಪ್ಷನ್ ಬಿ 13 ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ಈ ಒಂದು 13 ರಾಷ್ಟ್ರಗಳಲ್ಲಿ ಅಥವಾ ಈ ಒಂದು 13 ದೇಶಗಳಲ್ಲಿ ಯಾವುದು ಅತಿ ದೊಡ್ಡ ದೇಶ ಅಂತ ಹೇಳಿದ್ರೆ ಬ್ರೆಜಿಲ್ ಅತಿ ದೊಡ್ಡ ದೇಶ ಆಗಿರುತ್ತೆ, ಮತ್ತು ಫ್ರೆಂಚ್ನ ಗಯಾನ ಅತಿ ಚಿಕ್ಕ ರಾಷ್ಟ್ರ ಆಗಿರೋವಂಥದ್ದು. ಸೊ ಹಾಗಾಗಿ ಈ ಪ್ರಶ್ನೆಗೆ ಆಪ್ಷನ್ ಬಿ 13 ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ನೆಕ್ಸ್ಟ್ 6ನೇ ಒಂದು ಪ್ರಶ್ನೆ, ಎಕ್ಸೆಪ್ಟ್ ಫಾರ್ ಬೊಲಿವಿಯಾ ಆ್ಯಂಡ್ ಪರಾಗ್ವೆ ಆಲ್ ಕಂಟ್ರೀಸ್ ಇನ್ ಸೌತ್ ಅಮೆರಿಕಾ ಹ್ಯಾವ್ ಎ ಕೋಸ್ಟ್ ಲೈನ್ ಬಟ್ ದಿಸ್ ಕಂಟ್ರಿ ಇಸ್ ಲಾಂಗ್ ಅಂತ ಇದೆ. ಅಂದರೆ ಬೊಲಿವಿಯಾ ಮತ್ತು ಪರಾಗ್ವೆ ಈ ಎರಡನ್ನ ಹೊರತುಪಡಿಸಿ ದಕ್ಷಿಣ ಅಮೆರಿಕದ ಎಲ್ಲ ದೇಶಗಳಿಗೂ ಕೂಡ ಕರಾವಳಿ ತೀರ ಇದೆ, ಕರಾವಳಿ ತೀರವನ್ನು ಹೊಂದಿದೆ. ಆದರೆ ಈ ಒಂದು ದೇಶ ಬಹಳ ಉದ್ದವಾಗಿದೆ ಅಂತ ಕೇಳಿದ್ದಾರೆ. ಯಾವ ದೇಶ ಉದ್ದವಾಗಿದೆ ಅಥವಾ ನೀಳವಾಗಿದೆ ಅನ್ನೋದು ಆಪ್ಷನ್ಸ್ ನೋಡಿ, ಚಿಲಿ, ಬೊಲಿವಿಯಾ, ಬ್ರೆಜಿಲ್, ಪರಾಗ್ವೆ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಚಿಲಿ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಬ್ರೆಜಿಲ್ ಅತಿ ದೊಡ್ಡ ಮತ್ತು ಫ್ರೆಂಚ್ ಗಯಾನ ಅತಿ ಚಿಕ್ಕ ರಾಷ್ಟ್ರ ದಕ್ಷಿಣ ಅಮೆರಿಕಾ ಖಂಡದಲ್ಲಿ. ಸೊ ಬೊಲಿವಿಯಾ ಮತ್ತು ಪರಾಗ್ವೆನ ಹೊರತುಪಡಿಸಿ ದಕ್ಷಿಣ ಅಮೆರಿಕದ ಎಲ್ಲ ದೇಶಗಳು ಕೂಡ ಈ ಒಂದು ಕೋಸ್ಟಲ್ ಗಾರ್ಡ್ ಅಥವಾ ಕರಾವಳಿ ತೀರವನ್ನು ಹೊಂದಿದೆ. ಬಟ್ ಈ ಚಿಲಿ ದೇಶ ಅನ್ನೋದ್ರಿಂದ ಬಹಳ ಉದ್ದವಾಗಿರ್ತಕ್ಕಂತಹ ಅಥವಾ ನೀಳವಾಗಿರುವಂತಹ ಒಂದು ರಾಷ್ಟ್ರ ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಇರ್ತಕ್ಕಂತಹ ರಾಷ್ಟ್ರಗಳಲ್ಲಿ. ಸೊ ಹಾಗಾಗಿ ಆಪ್ಷನ್ ಎ ಚಿಲಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶ್ಚನ್. ಓಕೆ, ನೆಕ್ಸ್ಟ್ 7ನೇ ಒಂದು ಪ್ರಶ್ನೆ, ವೆನ್ ವಿ ವಾಚ್ ಮೂವೀಸ್ ವಿ ಅಡ್ಮೈರ್ ದ ಆಕ್ಟರ್ಸ್ ಕಾಸ್ಟ್ಯೂಮ್ಸ್ ಆ್ಯಂಡ್ ಪ್ರೇಸ್ ದ ಕಂಟ್ರಿ ಫೇಮಸ್ ಫಾರ್ ಫ್ಯಾಷನ್ ಆ್ಯಂಡ್ ಡಿಸೈನ್ ಅಂತ ಕೇಳಿದ್ದಾರೆ. ಅಂದರೆ ಸಿನಿಮಾಗಳನ್ನ ನೋಡುವಾಗ ನಟರ ವೇಷಭೂಷಣಗಳನ್ನ ನಾವು ಮೆಚ್ಕೋತೀವಿ, ಮತ್ತು ಫ್ಯಾಷನ್ ಹಾಗೆ ಡಿಸೈನ್ಗೆ ಪ್ರಸಿದ್ಧವಾಗಿರ್ತಕ್ಕಂತಹ ದೇಶವನ್ನು ಹೊಗಳ್ತೀವಿ. ಸೊ ಇಲ್ಲಿ ಏನು ಕೇಳಿದ್ದಾರೆ ಅಂತ ಹೇಳಿದ್ರೆ ದಕ್ಷಿಣ ಅಮೆರಿಕಾ ಖಂಡದಲ್ಲಿ ಫ್ಯಾಷನ್ ಮತ್ತು ಡಿಸೈನ್ಗೆ ಏನು ಪ್ರಸಿದ್ಧವಾಗಿರ್ತಕ್ಕಂತಹ ದೇಶ ಯಾವುದು ಅಂತ ಕೇಳಿರೋವಂಥದ್ದು. ಸೊ ಆಪ್ಷನ್ಸ್ ನೋಡಿ, ವೆನಿಜುವೆಲಾ, ಪೆರು, ಬೊಲಿವಿಯಾ ಮತ್ತು ಪರಾಗ್ವೆ ಅಂತ ಇದೆ. ಇಲ್ಲಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಆಪ್ಷನ್ ಎ ವೆನಿಜುವೆಲಾ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ಅಥವಾ ವೆನಿಜುಲಾ, ಈ ವೆನಿಜುಲಾ ದೇಶ ಏನಿದೆಲ್ಲ ಮಾಡೆಲಿಂಗ್ ಮತ್ತು ವಿನ್ಯಾಸಕ್ಕೆ ಹೆಸರುವಾಸಿಯಾಗಿರೋ ಅಂಥದ್ದು. ಹಾಗಾಗಿ ಆಪ್ಷನ್ ಎ ವೆನಿಜುವೆಲಾ ಅನ್ನೋದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಆಕಾಶ್ ಟೋಲ್ಡ್ ಹಿಸ್ ಫ್ರೆಂಡ್ ದಟ್ ಹಿ ಲವ್ಸ್ ಫುಟ್ಬಾಲ್ ಆ್ಯಂಡ್ ಸೆಟ್ ದ್ಯಾಟ್ ಡ್ಯಾಶ್ ಕಂಟ್ರೀಸ್ ಆರ್ ಫೇಮಸ್ ಫಾರ್ ದಿಸ್ ಸ್ಪೋರ್ಟ್ಸ್ ಅಂತ. ಅಂದರೆ ಆಕಾಶ್ ಆತನ ಸ್ನೇಹಿತನಿಗೆ ತಾನು ಫುಟ್ಬಾಲನ್ನು ಇಷ್ಟಪಡ್ತೀನಿ ಅಂತ ಹೇಳ್ತಾನೆ. ಹಾಗಂತ ಹೇಳಿ ಯಾವ ದೇಶಗಳು ಈ ಕ್ರೀಡೆಗೆ ಪ್ರಸಿದ್ಧ ಅಂತ ಕೇಳ್ತಾನೆ. ಅಂದರೆ ದಕ್ಷಿಣ ಅಮೆರಿಕಾ ಖಂಡದಲ್ಲಿರತಕ್ಕಂತಹ ಯಾವ ದೇಶಗಳು ಈ ಒಂದು ಕ್ರೀಡೆಗೆ ಹೆಸರುವಾಸಿಯಾಗಿದ್ದಾವೆ ಅಂತ. ಆಪ್ಷನ್ಸ್ ನೋಡಿ, ಇಲ್ಲಿ ಟೋಕಿಯೋ ಆ್ಯಂಡ್ ಜಪಾನ್, ಆಪ್ಷನ್ ಬಿ ಚಿಲಿ ಆ್ಯಂಡ್ ಬೊಲಿವಿಯಾ, ಆಪ್ಷನ್ ಸಿ ಪರಾಗ್ವೆ ಆ್ಯಂಡ್ ಬೊಲಿವಿಯಾ, ಆಪ್ಷನ್ ಡಿ ಅರ್ಜೆಂಟೈನಾ ಆ್ಯಂಡ್ ಬ್ರೆಜಿಲ್ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಡಿ ಅರ್ಜೆಂಟೈನಾ ಆ್ಯಂಡ್ ಬ್ರೆಜಿಲ್. ಸೊ ಅರ್ಜೆಂಟೈನಾ ಮತ್ತು ಬ್ರೆಜಿಲ್ಗಳು ಫುಟ್ಬಾಲ್ ಆಟಕ್ಕೆ ಪ್ರಖ್ಯಾತವಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಈ ಪ್ರಶ್ನೆಗೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, 9ನೇ ಪ್ರಶ್ನೆ, ದ ಆಂಡೀಸ್ ಮೌಂಟೇನ್ ರೇಂಜ್ ಇಸ್ ಹೋಮ್ ಟು ದ ಲಾಂಗೆಸ್ಟ್ ರಿವರ್ ಇನ್ ಸೌತ್ ಅಮೆರಿಕಾ ಆ್ಯಂಡ್ ದ ಲಾರ್ಜೆಸ್ಟ್ ರಿವರ್ ಇನ್ ದ ವರ್ಲ್ಡ್ ಅಂತ ಕೇಳಿದ್ದಾರೆ. ಅಂದರೆ ಆಂಡೀಸ್ ಪರ್ವತ ಶ್ರೇಣಿಯಲ್ಲಿ ಹುಟ್ಕೊಂಡಿರ್ತಕ್ಕಂತಹ ದಕ್ಷಿಣ ಅಮೆರಿಕಾದ ಅತ್ಯಂತ ಉದ್ದವಾದ ಹಾಗೆ ಜಗತ್ತಿನ ಅತಿ ದೊಡ್ಡ ನದಿ ಯಾವುದು ಅಂತ ಪ್ರಶ್ನೆ. ಸೊ ಇದಕ್ಕೆ ಆಪ್ಷನ್ ನೋಡಿ, ಇಲ್ಲಿ ಪರಾನ ಅಥವಾ ಪ್ಯಾರಾನ ಅಂತ ಹೇಳ್ತಾರೆ. ಆಪ್ಷನ್ ಬಿ ಉರುಗ್ವೆ, ಆಪ್ಷನ್ ಸಿ ಪರಾಗ್ವೆ, ಆಪ್ಷನ್ ಡಿ ಅಮೆಜಾನ್. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದರೆ 9ನೇ ಪ್ರಶ್ನೆಗೆ ಆಪ್ಷನ್ ಡಿ ಅಮೆಜಾನ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಉತ್ತರ. ಅಮೆಜಾನ್ ನದಿ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 11ನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಕೊಟ್ಟಿದ್ದಾರೆ, ವಿ ಆರ್ ನೌ ಇನ್ ದ ಕಂಟ್ರಿ ವಿತ್ ದ ಡ್ರೈಯೆಸ್ಟ್ ರೀಜನ್ ಆನ್ ಅರ್ತ್, ದ ಅಟಕಾಮಾ ಡೆಸರ್ಟ್ ವಿಚ್ ಹ್ಯಾಸ್ ನಾಟ್ ಸೀನ್ ರೇನ್ ಫಾರ್ 200 years ಅಂತ ಕೇಳಿದ್ದಾರೆ. ಅಂದರೆ ಭೂಮಿಯಲ್ಲೇ ಅತಿ ಒಣ ಪ್ರದೇಶವಾದ ಅಟಕಾಮ ಮರುಭೂಮಿ 200 ವರ್ಷಗಳಿಂದ ಮಳೆ ಕಾಣದಿರ್ತಕ್ಕಂತಹ ಒಂದು ದೇಶ ಅದು ಎಲ್ಲಿದೆ ಅಂತ ಅಂದರೆ ಅಟಕಾಮ ಡೆಸರ್ಟ್, ಅಟಕಾಮ ಮರುಭೂಮಿ
ಮರುಭೂಮಿ ಎಲ್ಲಿ ಯಾವ ದೇಶದಲ್ಲಿ ಇದೆ ಅನ್ನೋದು ಪ್ರಶ್ನೆ. ಆಪ್ಷನ್ಸ್ ನೋಡಿ, ಚೈನಾ, ಆಪ್ಷನ್ ಬಿ ಚಿಲಿ, ಆಪ್ಷನ್ ಸಿ ಬ್ರೆಜಿಲ್, ಆಪ್ಷನ್ ಡಿ ಪರಾಗ್ವೆ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಸೊ ಆಪ್ಷನ್ ಸಿ ಬ್ರೆಜಿಲ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ಸೊ 11th ಒಂದು ಕ್ವೆಶನ್ ಬಂದು ಸಿ ಆಪ್ಷನ್ ಸಿ ಬ್ರೆಜಿಲ್. ಅಂದರೆ ಅಟಕಾಮ ಮರುಭೂಮಿ ಏನಿದೆ ಭೂಮಿಯ ಮೇಲಿನ ಅತಿ ಶುಷ್ಕ ಪ್ರದೇಶ ಆಗಿರುವಂಥದ್ದು. ಸೊ ಕಳೆದ 200 ವರ್ಷಗಳಿಂದ ಇಲ್ಲಿ ಮಳೆ ಬಿದ್ದಿಲ್ಲ. ಇದೆಲ್ಲಿದೆ ಅಂತ ಹೇಳಿದ್ರೆ ಬ್ರೆಜಿಲ್ನಲ್ಲಿ ಇರೋ ಅಂಥದ್ದು. ಓಕೆ, ನೆಕ್ಸ್ಟ್ 12ನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ. ಸಿದ್ದಪ್ಪ ಟೋಲ್ಡ್ ಹಿಸ್ ಫಾದರ್ ದ್ಯಾಟ್ ಎಕ್ಸ್ಟ್ರಾಕ್ಟೆಡ್ ಲೇಟೆಕ್ಸ್ ಫ್ರಮ್ ದ ರಬ್ಬರ್ ಟ್ರೀ ಅಂತ. ಅಂದರೆ ಸಿದ್ದಪ್ಪನು ತನ್ನ ತಂದೆಗೆ ರಬ್ಬರ್ ಮರದಿಂದ ಲೇಟೆಕ್ಸ್ ತೆಗೆದಿದ್ದೇನೆ ಅಂತ ಹೇಳ್ತಾನೆ. ಅಂದರೆ ಇಲ್ಲಿ ಲೇಟೆಕ್ಸ್ ಅಂದರೆ ಏನು ಅಂತ ಪ್ರಶ್ನೆ ಆಯಿತಾ. ಆಪ್ಷನ್ ನೋಡಿ, ಇಲ್ಲಿ ರಬ್ಬರ್ ಮಿಲ್ಕ್ ರೂಟ್ ಬೇರು, ಆಪ್ಷನ್ ಸಿ ಬಾರ್ಕ್ ತೊಗಟೆ, ಆಪ್ಷನ್ ಡಿ ವುಡ್ ಪಲ್ಪ್ ಮರದ ಒಂದು ಪಲ್ಪ್ ಅಂತ ಏನು ಹೇಳ್ತೀವಲ್ಲ ಅದು ಅಂತ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಆಪ್ಷನ್ ಎ ಏನಿದೆಲ್ಲ ರಬ್ಬರ್ ಹಾಲು ಅಥವಾ ರಬ್ಬರ್ ಮಿಲ್ಕ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಮಹಾಗನಿ ಮತ್ತು ಎಬೋನಿಗಳು ಈ ಒಂದು ಪ್ರದೇಶದಲ್ಲಿ ಕಂಡು ಬರ್ತಕ್ಕಂತಹ ಒಂದು ಬೆಲೆ ಬಾಳುವ ಮರಗಳಾಗಿರುವಂಥದ್ದು. ಇಲ್ಲಿನ ಒಂದು ರಬ್ಬರ್ ಮರಗಳನ್ನು ಲ್ಯಾಟಿಕ್ಸ್ ತೆಗೆಯೋದಕ್ಕೆ ಬಳಸ್ತಾರೆ. ಸೊ ಲ್ಯಾಟಿಕ್ಸ್ ಅಂತ ಹೇಳಿದರೆ ರಬ್ಬರ್ನ ಒಂದು ಹಾಲು. ಹಾಗಾಗಿ ಆಪ್ಷನ್ ಎ ರಬ್ಬರ್ ಮಿಲ್ಕ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ಸೊ ನೆಕ್ಸ್ಟು 13ನೇ ಪ್ರಶ್ನೆ. ದ ಗ್ರಾಸ್ ಲ್ಯಾಂಡ್ಸ್ ಆಫ್ ವೆನೆಜುಲಾ ಆರ್ ಕಾಲ್ಡ್ ದಿಸ್ ಅಂತ ಕೇಳಿದ್ದಾರೆ. ವೆನಿಜುವೆಲಾದ ಹುಲ್ಲುಗಾವಲು ಪ್ರದೇಶಗಳನ್ನು ಏನಂತ ಹೇಳಿ ಕರೀತಾರೆ ಅಂತ ಹೇಳಿಬಿಟ್ಟು. ಸೊ ಇಲ್ಲಿ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಲ್ಯಾನೋಸ್, ಆಪ್ಷನ್ ಬಿ ಕ್ಯಾಂಪೋಸ್, ಆಪ್ಷನ್ ಸಿ ಪ್ಯಾಂಪಸ್, ಆಪ್ಷನ್ ಡಿ ನನ್ ಆಫ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಲ್ಯಾನೋಸ್ ಅಂತ ಹೇಳಿ ಕರೀತಾರೆ. ಸೊ ಅಲ್ಲಿನ ಒಂದು ಹುಲ್ಲುಗಾವಲು ಪ್ರದೇಶಗಳನ್ನು ಲ್ಯಾನೋಸ್ ಅಂತ ಹೇಳಿ ಕರೆಯುವಂಥದ್ದು. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ. ದ ಸೌತ್ ಅಮೆರಿಕನ್ ಕಾಂಟಿನೆಂಟ್ ಈಸ್ ಹೋಮ್ ಟು ಡೈವರ್ಸ್ ವೈಲ್ಡ್ ಲೈಫ್ ಬರ್ಡ್ಸ್ ಆ್ಯಂಡ್ ರೆಪ್ಟೈಲ್ಸ್ ಆ್ಯಂಡ್ ಇಸ್ ದೇರ್ ಫೋರ್ ಕಾಲ್ಡ್ ದಿಸ್ ಅಂತ ಕೇಳಿದ್ದಾರೆ. ಅಂದರೆ ದಕ್ಷಿಣ ಅಮೆರಿಕ ಖಂಡ ವೈವಿಧ್ಯಮಯ ವನ್ಯಜೀವಿ ಪಕ್ಷಿಗಳು ಹಾಗೂ ಸರೀಸೃಪಗಳಿಗೆ ನೆಲೆಯಾಗಿರುವುದರಿಂದ ಇದನ್ನು ಏನಂತ ಹೇಳಿ ಕರೀತಾರೆ ಅಂತ ಹೇಳಿ ಕೇಳಿರೋ ಅಂಥದ್ದು. ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಲ್ಯಾಂಡ್ ಆಫ್ ಲೇಕ್ಸ್ ಸರೋವರಗಳ ಭೂಮಿ, ಆಪ್ಷನ್ ಬಿ ಲ್ಯಾಂಡ್ ಆಫ್ ಆನಿಮಲ್ಸ್ ಪ್ರಾಣಿಗಳ ಭೂಮಿ, ಆಪ್ಷನ್ ಸಿ ಲ್ಯಾಂಡ್ ಆಫ್ ಬರ್ಡ್ಸ್ ಪಕ್ಷಿಗಳ ಭೂಮಿ, ಆಪ್ಷನ್ ಡಿ ಲ್ಯಾಂಡ್ ಆಫ್ ರಿವರ್ಸ್ ನದಿಗಳ ಭೂಮಿ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ ಆಪ್ಷನ್ ಬಿ ಪ್ರಾಣಿಗಳ ಭೂಮಿ ಅಥವಾ ಲ್ಯಾಂಡ್ ಆಫ್ ಆನಿಮಲ್ಸ್ ಅಂತ ಹೇಳಿ ಕರೀತಾರೆ. ಆಯಿತಾ. ಸೊ ದಕ್ಷಿಣ ಅಮೆರಿಕ ವೈವಿಧ್ಯಮಯವಾಗಿರ್ತಕ್ಕಂತಹ ಒಂದು ವನ್ಯ ಪ್ರಾಣಿಗಳಾಗಿರ್ಬೋದು, ಹಾಗೆಯೇ ಪಕ್ಷಿಗಳಾಗಿರ್ಬೋದು, ಸರೀಸೃಪಗಳನ್ನು ಹೊಂದಿರುವಂಥದ್ದು. ಸೊ ದಕ್ಷಿಣ ಅಮೆರಿಕ ಖಂಡವನ್ನು ಪಕ್ಷಿಗಳ ಖಂಡ ಅಂತಲೂ ಕೂಡ ಕರೀತಾರೆ. ಸೊ ಇನ್ನು ಕಾಂಡಾರ್ ಪ್ರಪಂಚದ ಅತಿ ದೊಡ್ಡ ಪಕ್ಷಿಯಾಗಿರುವಂಥದ್ದು. ಅದು ನಾವೆಲ್ಲಿ ನೋಡೋಕ್ಕೆ ಸಿಗುತ್ತೆ? ದಕ್ಷಿಣ ಅಮೆರಿಕಾದಲ್ಲಿ ನಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಹಾಗಾಗಿ ಇಲ್ಲಿ ಈ ಪ್ರಶ್ನೆಗೆ ಆಪ್ಷನ್ ಬಿ ಲ್ಯಾಂಡ್ ಆಫ್ ಆನಿಮಲ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟು 15ನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಇದೆ. ಮೈ ಫೇವ್ರೇಟ್ ಬರ್ಡ್ ಇಸ್ ದ ಆಸ್ಟ್ರಿಚ್ ವಿಚ್ ಇಸ್ ದ ಲಾರ್ಜೆಸ್ಟ್ ಬರ್ಡ್ ಇನ್ ದ ವರ್ಲ್ಡ್ ಅಂತ ಕೇಳಿದ್ದಾರೆ. ಅಂದರೆ ನಾನು ಜಸ್ಟ್ ಇವಾಗ ತಾನೇ ಹೇಳಿದೆ ನನ್ನ ನೆಚ್ಚಿನ ಪಕ್ಷಿ ಆಸ್ಟ್ರಿಚ್ ಆಗಿರುತ್ತೆ. ಇದು ಜಗತ್ತಿನ ಅತಿ ದೊಡ್ಡ ಪಕ್ಷಿಯಾಗಿದೆ ಅಂತ. ಜಗತ್ತಿನ ಅತಿ ದೊಡ್ಡ ಪಕ್ಷಿ, ಪ್ರಪಂಚದ ಅತಿ ದೊಡ್ಡ ಪಕ್ಷಿ ಯಾವುದು ಅಂತ. ಆಪ್ಷನ್ಸ್ ನೋಡಿ ಆಸ್ಟ್ರಿಚ್, ಆಪ್ಷನ್ ಬಿ ಪೀಕಾಕ್, ಆಪ್ಷನ್ ಸಿ ಕಾಂಡರ್, ಆಪ್ಷನ್ ಡಿ ಹಮ್ಮಿಂಗ್ ಬರ್ಡ್ ಅಂತ ಇದೆ. ಸೊ ದ ಕರೆಕ್ಟ್ ಆನ್ಸರ್ ಇಸ್ 15th ಒಂದು ಕ್ವೆಶನ್ಗೆ ಆಪ್ಷನ್ ಸಿ ಕಾಂಡಾರ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಸೊ ಕಾಂಡಾರ್ ಅನ್ನೋದು ಪ್ರಪಂಚದ ಅತಿ ದೊಡ್ಡ ಪಕ್ಷಿ ಆಗಿರುವಂಥದ್ದು. ಸೊ ಆಫ್ರಿಕಾದಲ್ಲಿನ ಆಸ್ಟ್ರಿಚ್ ಏನಿದೆಯಲ್ಲ, ಆಸ್ಟ್ರಿಚ್ನ ಹಾಗೆ ಹಾರಲಾರದ ಒಂದು ದೊಡ್ಡ ಪಕ್ಷಿ. ಸೊ ಹಾಗಾಗಿ ಆಪ್ಷನ್ ಏನು ಸಿ ಕಾಂಡರ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ 16ನೇ ಒಂದು ಪ್ರಶ್ನೆ. ರಹೀಮ್ ಟೋಲ್ಡ್ ಹಿಸ್ ಫ್ರೆಂಡ್ ದ್ಯಾಟ್ ಹಿ ಲವ್ಸ್ ಫಿಶ್ ಫುಡ್ ಬಟ್ ದ ಮೋಸ್ಟ್ ಡೇಂಜರಸ್ ಫಿಶ್ ಇನ್ ದ ವರ್ಲ್ಡ್ ಇಸ್ ದ ಡ್ಯಾಶ್ ಅಂತ ಕೇಳಿದ್ದಾರೆ. ಅಂದರೆ ರಹೀಮ್ ತನ್ನ ಸ್ನೇಹಿತನಿಗೆ ಹೇಳ್ತಾನೆ ನನಗೆ ಮೀನು ಆಹಾರವನ್ನು ನಾನು ಇಷ್ಟಪಡ್ತೀನಿ ಅಂತ. ಆದರೆ ಜಗತ್ತಿನ ಅತ್ಯಂತ ಅಪಾಯಕಾರಿ ಮೀನು ಯಾವುದು ಅಂತ ಕೇಳಿರೋವಂಥದ್ದು. ಆಯಿತಾ. ಸೊ ಆಪ್ಷನ್ಸ್ ನೋಡಿ ಇಲ್ಲಿ ಸ್ಟಿಂಗ್ ರೇ, ಆಪ್ಷನ್ ಎ, ಆಪ್ಷನ್ ಬಿ ಪಿರಾನಾ, ಆಪ್ಷನ್ ಸಿ ಎಲೆಕ್ಟ್ರಿಕ್ ಫಿಶ್, ಆಪ್ಷನ್ ಡಿ ನನ್ ಆಫ್ ದ ಎಬೋ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಸಿ ಎಲೆಕ್ಟ್ರಿಕ್ ಫಿಶ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ಎಲೆಕ್ಟ್ರಿಕ್ ಫಿಶ್ ಆಪ್ಷನ್ ಡಿ.
ಸಾರಿ ಆಪ್ಷನ್ ಸಿ, ಇದು ವಿಶ್ವದಲ್ಲೇ ಅತಿ ಅಪಾಯಕಾರಿ ಮೀನು ಆಗಿರುವಂಥದ್ದು. ಸೊ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 17ನೇ ಒಂದು ಪ್ರಶ್ನೆ, ದ ಮೇನ್ ಕ್ರಾಪ್ ಆಫ್ ಸೌತ್ ಅಮೇರಿಕಾ ಈಸ್ ನಾಟ್ ದಿಸ್ ಅಂತ ಕೇಳಿದ್ದಾರೆ. ಅಂದರೆ ದಕ್ಷಿಣ ಅಮೇರಿಕಾದ ಮುಖ್ಯ ಬೆಳೆ ಇದಲ್ಲ ಅಂತ, ಆಯಿತಾ. ಯಾವ್ದು ಹಾಗಾದರೆ? ಆಪ್ಷನ್ ನೋಡಿ ಇಲ್ಲಿ, ಮೇಯ್ಸ್ ಅಂದರೆ ಜೋಳ, ಆಪ್ಷನ್ ಬಿ ರೈಸ್ ಅಂದರೆ ಅಕ್ಕಿ, ಆಪ್ಷನ್ ಸಿ ವೀಟ್ ಗೋಧಿ, ಆಪ್ಷನ್ ಡಿ ಟೀ ಚಹಾ. ಸೊ ಯಾವ್ದು ಹಾಗಾದರೆ ಇದರಲ್ಲಿ ದಕ್ಷಿಣ ಅಮೇರಿಕಾದ ಮುಖ್ಯ ಬೆಳೆ ಅಲ್ಲದೆ ಇರೋವಂಥದ್ದು ಅಂತ? ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಚಹಾ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ದಕ್ಷಿಣ ಅಮೆರಿಕಾದಲ್ಲಿ ಪ್ರಮುಖವಾದಂತಹ ಒಂದು ಬೆಳೆ ಅಂತ ಬಂದಾಗ ಮೆಕ್ಕೆಜೋಳ, ಮೇಜ್, ಹೌದು, ಅದು ಪ್ರಮುಖವಾದಂತಹ ಬೆಳೆ ಆಗಿರುತ್ತೆ. ಗೋಧಿ, ಭತ್ತ, ಕಾಫಿ, ಹತ್ತಿ ಮತ್ತು ಕಬ್ಬು, ಟೀ ಅಥವಾ ಚಹಾ ಅನ್ನೋದು ಪ್ರಮುಖ ಬೆಳೆ ಅಂತ ಇಲ್ಲಿ ಕನ್ಸಿಡರ್ ಮಾಡಿಲ್ಲ. ಸೊ ಹಾಗಾಗಿ ಆಪ್ಷನ್ ಡಿ ಚಹಾ ಅನ್ನೋದು ಪ್ರಮುಖ ಬೆಳೆ ಅಲ್ಲ ಅನ್ನೋದು. ನೆಕ್ಸ್ಟ್ 15ನೇ ಒಂದು ಪ್ರಶ್ನೆ ನೋಡಿ, ಈ ರೀತಿ ಇದೆ. ಕಾಫಿ ವಾಸ್ ಬ್ರಾಟ್ ಟು ದ ವರ್ಲ್ಡ್ ಫ್ರಮ್ ರಿಯೋ ಡಿ ಜನೈರೋ ಲೈಕ್ ಟೀ ವಾಸ್ ಬ್ರಾಟ್ ಫ್ರಮ್ ಚೈನಾ. ಅಂದರೆ ಚಹಾವನ್ನು ಚೀನಾದಿಂದ ಜಗತ್ತಿಗೆ ಪರಿಚಯಿಸಿದಂತೆ ಕಾಫಿಯನ್ನು ರಿಯೋ ಡಿ ಜನೈರೋದಿಂದ ಜಗತ್ತಿಗೆ ಪರಿಚಯಿಸಲಾಯಿತು. ಸೊ ಅದು ಎಲ್ಲಿದೆ ಅಂತ ಕೇಳಿರೋ ಅಂಥದ್ದು. ಆಪ್ಷನ್ಸ್ ನೋಡಿ ಇಲ್ಲಿ, ಶ್ರೀಲಂಕಾ, ಬ್ರೆಜಿಲ್, ಚೈನಾ, ಭಾರತ ಅಂತ, ಇಂಡಿಯಾ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ ಬ್ರೆಜಿಲ್ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಬ್ರೆಜಿಲ್ ಅನ್ನ ಪ್ರಪಂಚದ ಕಾಫಿ ಪಾತ್ರೆ ಅಂತ ಹೇಳಿ ಕರಿತೀವಿ. ಆಫ್ರಿಕಾದಲ್ಲಿ ಇರತಕ್ಕಂತಹ ಒಂದು ಇಥಿಯೋಪಿಯಾ ದೇಶದ ಕಾಫಿ ಪ್ರದೇಶ ಏನಿದೆ ಅಲ್ಲ, ಕಾಫಿ ಬೆಳೆಯ ಒಂದು ಮೂಲ ಆಗಿರುತ್ತೆ. ಕಾಫಾ ಅಥವಾ ಕಾಫಿ ಅಂತ ಹೇಳಿ ಕರೀತಾರೆ. ಸೊ ಬ್ರೆಜಿಲ್ನಲ್ಲಿ ಬಹಳಷ್ಟು ಸಾವಿರಾರು ಕಾಫಿ ತೋಟಗಳು ಇರುವಂಥದ್ದನ್ನು ನಾವು ನೋಡ್ಬೋದು. ಹಾಗೆಯೇ ರಿಯೋ ಡಿ ಜನೈರೋವನ್ನ ವಿಶ್ವದ ಕಾಫಿ ಬಂದರು ಅಂತ ಹೇಳಿ ಕರೀತಾರೆ. ಸೊ ಹಾಗಾಗಿ ರಿಯೋ ಡಿ ಜನೈರೋವನ್ನ ಇದು ಎಲ್ಲಿರೋದು ಅಂದರೆ ಬ್ರೆಜಿಲ್ನಲ್ಲಿ ಇರೋ ಅಂಥದ್ದು. ಸೊ ಆಪ್ಷನ್ ಬಿ ಬ್ರೆಜಿಲ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ನೆಕ್ಸ್ಟ್ 19ನೇ ಪ್ರಶ್ನೆ, ದ ನ್ಯಾಚುರಲ್ ಪಾಪ್ಯುಲೇಷನ್ ಗ್ರೋತ್ ರೇಟ್ ಆಫ್ ಸೌತ್ ಅಮೆರಿಕಾ ಇಸ್ ಹೈಯರ್ ದ್ಯಾನ್ ದ ವರ್ಲ್ಡ್ ಆವ್ರೇಜ್ ಅಂತ ಕೇಳಿದ್ದಾರೆ. ಅಂದರೆ ದಕ್ಷಿಣ ಅಮೆರಿಕಾದ ನೈಸರ್ಗಿಕ ಜನಸಂಖ್ಯಾ ವೃದ್ಧಿಯ ದರ ಜಗತ್ತಿನ ಸರಾಸರಿಗಿಂತ ಎಷ್ಟಿದೆ ಅಂತ ಕೇಳಿರೋ ಅಂಥದ್ದು. ಸೊ ಆಪ್ಷನ್ಸ್ ನೋಡಿ ಇಲ್ಲಿ, ಆಪ್ಷನ್ ಎ 0 ಅಂದರೆ ಶೂನ್ಯ, ಆಪ್ಷನ್ ಬಿ ಲೆಸ್ ಅಂದರೆ ಕಡಿಮೆ, ಆಪ್ಷನ್ ಸಿ ಮೋರ್ ಅಂದರೆ ಹೆಚ್ಚು, ಆಪ್ಷನ್ ಡಿ ಸೇಮ್ ಅಂದರೆ ಸಮಾನ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದರೆ? 19ನೇ ಪ್ರಶ್ನೆಗೆ ಆಪ್ಷನ್ ಬಿ ಕಡಿಮೆ, ಲೆಸ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಓಕೆ, ನೆಕ್ಸ್ಟ್ 20ನೇ ಒಂದು ಪ್ರಶ್ನೆ ನೋಡಿಲಿ, ಈ ರೀತಿ ಕೊಟ್ಟಿದ್ದಾರೆ. ದ ಟೀಚರ್ ಸೆಡ್ ದ್ಯಾಟ್ ದ ಸೌತ್ ಅಮೆರಿಕನ್ ಕಾಂಟಿನೆಂಟ್ ಇಸ್ ಸರೌಂಡೆಡ್ ಬೈ ವಾಟರ್ ಆನ್ ಆಲ್ ಸೈಡ್ಸ್ ಎಕ್ಸೆಪ್ಟ್ ಫಾರ್ ದಿಸ್ ಪಾರ್ಟ್ ಅಂತ. ಅಂದರೆ ಟೀಚರ್ ಹೇಳ್ತಾರೆ, ದಕ್ಷಿಣ ಅಮೆರಿಕಾ ಖಂಡ ಈ ಭಾಗವನ್ನು ಹೊರತುಪಡಿಸಿ ಎಲ್ಲ ದಿಕ್ಕುಗಳಿಂದಲೂ ಕೂಡ ನೀರಿನಿಂದ ಸುತ್ತುವರೆದಿದೆ ಅಂತ. ಹಾಗಾದರೆ ಆ ದಿಕ್ಕು ಯಾವುದು ಅಂತ? ಸೊ ಆಪ್ಷನ್ಸ್ ನೋಡಿ ಇಲ್ಲಿ, ಈಸ್ಟ್ ಪೂರ್ವ, ನಾರ್ತ್ ಉತ್ತರ, ವೆಸ್ಟ್ ಪಶ್ಚಿಮ, ಸೌತ್ ದಕ್ಷಿಣ ಅಂತ. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ? ಆಪ್ಷನ್ ಸಿ ವೆಸ್ಟ್ ಅನ್ನೋದು ಸರಿಯಾದ ಒಂದು ಆನ್ಸರ್ ಆಗುತ್ತೆ. ಪಶ್ಚಿಮ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟು 21ನೇ ಒಂದು ಪ್ರಶ್ನೆ, ಗೀತಾ ಟೋಲ್ಡ್ ಹರ್ ಫ್ರೆಂಡ್ ದ್ಯಾಟ್ ಶಿ ಲೈಕ್ಸ್ ಟು ವಾಚ್ ಒಲಿಂಪಿಕ್ ಗೇಮ್ಸ್ ಆ್ಯಂಡ್ ಶಿ ವಾಚ್ ದ ಒಲಿಂಪಿಕ್ಸ್ ಹೆಲ್ಡ್ ಇನ್ ಟೋಕಿಯೋ ಜಪಾನ್ ಇನ್ ಡ್ಯಾಶ್ ಅಂತ. ಅಂದರೆ ಗೀತಾ ತನ್ನ ಸ್ನೇಹಿತಳ ಹತ್ರ ಹೇಳ್ಕೊತಾಳೆ ಒಲಿಂಪಿಕ್ ಕ್ರೀಡೆಗಳನ್ನ ನೋಡೋದಕ್ಕೆ ಇಷ್ಟಪಡ್ತಾಳೆ ಅಂತ. ಸೊ ಟೋಕಿಯೋ ಜಪಾನ್ನಲ್ಲಿ ನಡೆದಂತಹ ಒಲಿಂಪಿಕ್ಸ್ ಯಾವ ವರ್ಷದಲ್ಲಿ ಅಂತ, ಏನು ಜಪಾನ್ನಲ್ಲಿ ಟೋಕಿಯೋದಲ್ಲಿ ಏನು ಒಲಿಂಪಿಕ್ಸ್ ನಡೀತಲ್ವ, ಯಾವ ವರ್ಷದಲ್ಲಿ ನಡೀತು ಅಂತಕ್ಕಂಥದ್ದು ಇಲ್ಲಿ ಕೇಳಿರ್ತಕ್ಕಂತಹ ಒಂದು ಕ್ವೆಶನ್ನು. ಸೊ ಆಪ್ಷನ್ಸ್ ನೋಡಿ ಇಲ್ಲಿ, 2020, 1912, 1947, 1982 ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಉತ್ತರ ಏನಿರ್ಬೋದು ಹಾಗಾದರೆ? ಎಸ್, ಆಪ್ಷನ್ ಎ 2020ಯಲ್ಲಿ ಟೋಕಿಯೋ ಜಪಾನ್ನಲ್ಲಿ ಒಲಿಂಪಿಕ್ಸ್ ನಡೆದಿರೋ ಅಂಥದ್ದು. ಸೊ ಹಾಗಾಗಿ ಆಪ್ಷನ್ ಎ 2020 ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ 22ನೇ ಒಂದು ಪ್ರಶ್ನೆ ನೋಡಿ, ದ ಹೈಯೆಸ್ಟ್ ವಾಟರ್ಫಾಲ್ ಇನ್ ದ ವರ್ಲ್ಡ್ ಏಂಜಲ್ ಫಾಲ್ಸ್ ವಾಸ್ ಫಾರ್ಮ್ಡ್ ಆನ್ ದ ಗಯಾನಾ ಪ್ಲೇಟು ಅಂತ. ಅಂದರೆ ಜಗತ್ತಿನ ಅತಿ ಎತ್ತರದ ಜಲಪಾತವಾದ ಏಂಜಲ್ ಜಲಪಾತವು ಗಯಾನಾ ಪೀಠಭೂಮಿಯಲ್ಲಿ ರೂಪುಗೊಂಡಿದೆ. ಯಾವ ಜಾಗ ಅಂತ ಕೇಳಿರೋ ಅಂಥದ್ದು. ಆಪ್ಷನ್ಸ್ ನೋಡಿ ಇಲ್ಲಿ, ಆಪ್ಷನ್ ಎ ಲಪುಟಾ, ಆಪ್ಷನ್ ಬಿ ಅಕಾನ್ ಕಗುವಾ, ಆಪ್ಷನ್ ಸಿ ಚುರಾನ್, ಆಪ್ಷನ್ ಡಿ ಅಮೆಜಾನ್. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಿರ್ಬೋದು ಹಾಗಾದರೆ ಈ ಪ್ರಶ್ನೆಗೆ? ಆಪ್ಷನ್ ಬಿ ಅಕಾನ್
ಕಗುವಾ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಮುಂದಿನ ಪ್ರಶ್ನೆ 23ನೇ ಪ್ರಶ್ನೆ. ದ ಹೈಯೆಸ್ಟ್ ಲೇಕ್ ಇನ್ ದ ವರ್ಲ್ಡ್ ಲೊಕೇಟೆಡ್ ಇನ್ ಬೊಲಿವಿಯಾ ಸೌತ್ ಅಮೆರಿಕಾ ಇಸ್ ಡ್ಯಾಶ್ ಅಂತ ಕೇಳಿದ್ದಾರೆ. ದಕ್ಷಿಣ ಅಮೆರಿಕಾದ ಬೊಲಿವಿಯಾದಲ್ಲಿ ಇರ್ತಕ್ಕಂತಹ ಜಗತ್ತಿನ ಅತಿ ಎತ್ತರವಾಗಿರುವಂತಹ ಒಂದು ಸರೋವರ ಯಾವುದು ಅನ್ನೋದು ಪ್ರಶ್ನೆ. ಸೊ ಆಪ್ಷನ್ಸ್ ನೋಡಿ ಇಲ್ಲಿ: ಅರಾಲ್, ಆಪ್ಷನ್ ಬಿ ಟಿಟಿಕಾಕಾ, ಆಪ್ಷನ್ ಸಿ ದಾಲ್, ಆಪ್ಷನ್ ಡಿ ವಿಕ್ಟೋರಿಯಾ ಅನ್ನೋದು ಆಪ್ಷನ್ಸ್ಗಳು. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಪ್ಪಾ ಅಂತ ಹೇಳಿದ್ರೆ ಆಪ್ಷನ್ ಸಿ ದಾಲ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ 24ನೇ ಪ್ರಶ್ನೆ. ಸೊ ಇದು ಬಂದ್ಬಿಟ್ಟು ಸ್ಟೇಟ್ಮೆಂಟ್ಸ್ ಆಗಿದೆ. ಸ್ಟೇಟ್ಮೆಂಟ್ಸ್ ಅಬೌಟ್ ದ ಅಮೆಝಾನ್ ರಿವರ್ ಬಗ್ಗೆ ಆಪ್ಷನ್ ನೋಡಿ. ಸೊ ಮೊದಲನೇ ಒಂದು ಸ್ಟೇಟ್ಮೆಂಟ್: ಇಟ್ ಈಸ್ ದ ಲಾರ್ಜೆಸ್ಟ್ ರಿವರ್ ವಿತ್ ಓವರ್ 1000 ಟ್ರಿಬ್ಯೂಟರೀಸ್. ಆಪ್ಷನ್ ಎರಡನೇ ಒಂದು ಹೇಳಿಕೆ: ಇಟ್ ಕವರ್ಸ್ ಅಬೌಟ್ 11.5% ಆಫ್ ದ ವರ್ಲ್ಡ್ಸ್ ಲ್ಯಾಂಡ್ ಏರಿಯಾ. ಸೊ ಇದರಲ್ಲಿ ಯಾವುದು ಟ್ರೂ ಅಥವಾ ಯಾವುದು ಫಾಲ್ಸ್ ಅಂತ ಹೇಳಬೇಕು, ಯಾವುದು ಸರಿ ಯಾವುದು ತಪ್ಪು ಅನ್ನೋದು. ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ: ಆಪ್ಷನ್ ಎ 1 and 2 ಆರ್ ಕರೆಕ್ಟ್, ಆಪ್ಷನ್ ಬಿ 1 and 2 ಆರ್ ಇನ್ಕರೆಕ್ಟ್, ಆಪ್ಷನ್ ಸಿ 1 ಇಸ್ ಕರೆಕ್ಟ್, ಆಪ್ಷನ್ ಡಿ 2 ಈಸ್ ಕರೆಕ್ಟ್ ಅಂತ. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಎ 1 and 2 ಎರಡೂ ಕೂಡ ಕರೆಕ್ಟ್ ಆಗಿದೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಎರಡೂ ಸ್ಟೇಟ್ಮೆಂಟ್ಸ್ಗಳು ಕೂಡ ಸರಿಯಾಗಿರುವಂಥದ್ದು ಅಂತ. ನೆಕ್ಸ್ಟು ಮುಂದೆ 25ನೇ ಒಂದು ಪ್ರಶ್ನೆ ನೋಡಿ ಈ ರೀತಿ ಕೊಟ್ಟಿದ್ದಾರೆ: ಸೌತ್ ಅಮೆರಿಕಾ ಹ್ಯಾಸ್ ಎ ಡೈವರ್ಸ್ ಕ್ಲೈಮೇಟ್ ಡ್ಯೂ ಟು ಇಟ್ಸ್ ಪ್ರಾಕ್ಸಿಮಿಟಿ ಟು ಡ್ಯಾಶ್ ಅಂತ. ಅಂದರೆ ದಕ್ಷಿಣ ಅಮೆರಿಕಾದಲ್ಲಿ ವೈವಿಧ್ಯಮಯ ಹವಾಮಾನ ಇರೋದಕ್ಕೆ ಕಾರಣ ಇದರ ಸಮೀಪದಲ್ಲಿ ಇರುವುದು ಅಂತ. ಯಾವುದರ ಒಂದು ಸಮೀಪದಲ್ಲಿ ಇರೋದಕ್ಕೆ ದಕ್ಷಿಣ ಅಮೆರಿಕಾದಲ್ಲಿ ವೈವಿಧ್ಯಮಯವಾಗಿರ್ತಕ್ಕಂತಹ ಒಂದು ವಾತಾವರಣ ಹವಾಮಾನ ಇದೆ ಅಂತ. ಆಪ್ಷನ್ಸ್ ನೋಡಿ ಇಲ್ಲಿ: Pacific and Atlantic Ocean, option B Bay of Bengal and the Arabian Sea, option C Bay of Bengal and the Atlantic Ocean, option D Pacific and the Arabian Sea ಅಂತ ಇದೆ. 25th ಪ್ರಶ್ನೆ. ಸೊ ಸರಿಯಾಗಿರ್ತಕ್ಕಂತಹ ಉತ್ತರ ಏನಪ್ಪ ಅಂತ ಹೇಳಿದ್ರೆ ಆಪ್ಷನ್ ಎ ಪೆಸಿಫಿಕ್ ಆ್ಯಂಡ್ ಅಟ್ಲಾಂಟಿಕ್ ಓಷನ್ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಅಂತ ಹೇಳ್ಬೋದು. ಓಕೆನಾ. ನೆಕ್ಸ್ಟು 26ನೇ ಒಂದು ಪ್ರಶ್ನೆ: ದ ಮೋಸ್ಟ್ ಇಂಪಾರ್ಟೆಂಟ್ ಫುಡ್ ಕ್ರಾಪ್ ಇನ್ ದ ಹಾಟ್ ಟ್ರಾಪಿಕಲ್ ರೀಜನ್ ಇಸ್ ಡ್ಯಾಶ್ ಅಂತ. ಅಂದರೆ ಬಿಸಿ ಉಷ್ಣವಲಯದಲ್ಲಿ ಅತ್ಯಂತ ಮುಖ್ಯ ಆಹಾರ ಬೆಳೆ ಯಾವುದಿದೆ ದಕ್ಷಿಣ ಅಮೆರಿಕಾದಲ್ಲಿ ಅಂತ ಕೇಳಿರೋ ಅಂಥದ್ದು. ಆಪ್ಷನ್ಸ್ ನೋಡಿ ಇಲ್ಲಿ: ಮೇಜ್ ಅಂದರೆ ಜೋಳ, ಆಪ್ಷನ್ ಬಿ ಕಾಫಿ ಅಂದರೆ ಕಾಫಿ, ಆಪ್ಷನ್ ಸಿ ವೀಟ್ ಅಂದರೆ ಗೋಧಿ, ಆಪ್ಷನ್ ಡಿ ಕಾಟನ್ ಅಂದರೆ ಹತ್ತಿ. ಸೊ ಈ ಪ್ರಶ್ನೆಗೆ ಸರಿಯಾದಂತಹ ಒಂದು ಆನ್ಸರ್ ಬಿಸಿ ಉಷ್ಣವಲಯ ಪ್ರದೇಶದಲ್ಲಿ ಅತ್ಯಂತ ಮುಖ್ಯ ಆಹಾರ ಬೆಳೆ ಅಂತ ಬಂದಾಗ ಆಪ್ಷನ್ ಎ ಮೇಜ್ ಅಥವಾ ಜೋಳ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಸಿಟೆಟ್ಗೆ ಸಂಬಂಧಪಟ್ಟ ಹಾಗೆ ದ ಸೌತರ್ನ್ ಕಾಂಟಿನೆಂಟ್ ದಕ್ಷಿಣ ಅಮೇರಿಕಾ ಖಂಡದ ಬಗ್ಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನ ತಿಳ್ಕೊಂಡ್ರಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.